ಪ್ರಧಾನಿ ಮೋದಿ ಅವರಿಗೆ ಉಜ್ಜಯಿನಿ ಶ್ರೀಗಳಿಂದ ಅಭಿನಂದನೆ, ಶುಭಾಶೀರ್ವಾದ. ತಾಲೂಕಿನ ಶ್ರೀ ಕ್ಷೇತ್ರ ಉಜ್ಜಯಿನಿ ಶ್ರೀ ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದ ಸ್ವಾಮೀಜಿ ಅವರು ಸತತ 3ನೇ ಬಾರಿಗೆ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗುತ್ತಿರುವ ನರೇಂದ್ರ ಮೋದಿಜಿ ಅವರಿಗೆ ಅಭಿನಂದನೆ, ಶುಭ ಹಾರೈಸಿದ್ದಾರೆ. ಈ ಕುರಿತು ಜಗದ್ಗುರುಗಳು ಪತ್ರಿಕಾ ಪ್ರಕಟಣೆ ನೀಡಿದ್ದಾರೆ. ಸನಾತನ ರಾಷ್ಟ್ರವಾದ ಭಾರತ ಸಾವಿರಾರು ವರ್ಷಗಳ ಹಾಗೂ ಯುಗ ಯುಗ ಇತಿಹಾಸವನ್ನ ಹೊಂದಿದೆ. ದೇಶದಲ್ಲಿರುವ ಹಲವು ಮತ, ಜಾತಿ, ಧರ್ಮ, ಜನಾಂಗಗಳ ನಡುವೆಯೂ ವಿವಿಧತೆಯಲ್ಲಿ ಏಕತೆ ಹಾಗೂ ಅನೇಕತೆಯಲ್ಲಿ ಏಕತೆ ಕಂಡ ರಾಷ್ಟ್ರ ನಮ್ಮದಾಗಿದೆ. ಭೂ ಆರಾಧನೆ ಮತ್ತು ಸಂಸ್ಕೃತಿಯನ್ನ ಹೊಂದಿರುವ ದೇಶದ ಆಡಳಿತ ಚುಕ್ಕಾಣಿಯನ್ನು ಸತತ 3ನೇ ಅವಧಿಗೆ ನರೇಂದ್ರ ಮೋದಿ ಅವರು ವಹಿಸಿಕೊಳ್ಳುತ್ತಿರುವುದು ಅತಿ ದೊಡ್ಡ ದಾಖಲೆಯಾಗಿದೆ ಹಾಗೂ ಸಂತಸದ ಸಂಗತಿಯಾಗಿದೆ ಎಂದರು. ದೇಶದ ಅಭಿವೃದ್ಧಿಯಲ್ಲಿ ತಮ್ಮದೇ ಆದ ಕನಸುಗಳನ್ನು ಹೊಂದಿರುವ ಮೋದಿ ಅವರ ದೇಶದ ಹಿತ ಕಾಯುವ, ಜನ ಹಿತ ಕಾಯುವ ಅಭಿಷ್ಟಗಳನ್ನ 3ನೇ ಅವಧಿಯಲ್ಲಿ ಎಲ್ಲವೂ ಸಾಕಾರಗೊಳ್ಳಲಿವೆ. ಅವರ ಆಡಳಿತಕ್ಕೆ ಭಗವಂತ ಜಂಘಾಬಲ, ಆತ್ಮಬಲ, ಮನೋಬಲವನ್ನ ಕರುಣಿಸಲಿ. ಅವರ ಅಧಿಕಾರ ಅವಧಿಯಲ್ಲಿ ಭಗವಂತ ಸದಾ ಸನ್ಮಂಗನವನ್ನ ಉಂಟು ಮಾಡಲಿ ಎಂದು ಶ್ರೀಗಳು ಮೋದಿಯವರಿಗೆ ಶುಭ ಹಾರೈಸಿದರು. ವಿಜಿ ವೃಷಭೇಂದ್ರ, NKS TV4 ನ್ಯೂಸ್, ಕೂಡ್ಲಿಗಿ. ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶವಾದ ಭಾರತ ರಾಷ್ಟ್ರದಲ್ಲಿ ದಾಖಲೆಯ 3ನೇ ಬಾರಿಗೆ ಪ್ರಧಾನಿಯಾಗುತ್ತಿರುವ ಶ್ರೀಯುತ ಮಾನ್ಯ ನರೇಂದ್ರ ಮೋದಿಯವರಿಗೆ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಗಳು. ಈ ದೇಶ ಸನಾತನವಾದ ಸಾವಿರಾರು ವರ್ಷಗಳ ಯುಗಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ರಾಷ್ಟ್ರ. ಹಲವು ಮತ, ಧರ್ಮ, ಜಾತಿ, ಜನಾಂಗಗಳು ಇವೆಲ್ಲವುಗಳ ಮಧ್ಯೆ ವಿವಿಧತೆಯಲ್ಲಿ ಏಕತೆಯನ್ನು, ಅನೇಕತೆಯಲ್ಲಿ ಐಕ್ಯತೆಯನ್ನು ಕಾಣುವಂತಹ ಭ್ರಾತೃತ್ವದ ರಾಷ್ಟ್ರ ಭಾರತ. ಇಂತಹ ಬಹುವಿಧ ಆರಾಧನೆಯ, ಬಹುಸಂಸ್ಕೃತಿಯ ದೇಶದಲ್ಲಿ ಆಡಳಿತದ ಚುಕ್ಕಾಣಿಯನ್ನು 3ನೆಯ ಅವಧಿಗೆ ಹಿಡಿಯುತ್ತಿರುವುದು ಅತಿ ದೊಡ್ಡ ದಾಖಲೆಯ ಸಂಗತಿ. ನರೇಂದ್ರ ಮೋದಿಯವರಿಗೆ ತಮ್ಮದೇ ಆದ ಅನೇಕ ಕನಸುಗಳಿದ್ದಾವೆ. ಆ ಎಲ್ಲ ಕನಸುಗಳು ಈ 3ನೇ ಅವಧಿಯಲ್ಲಿ ಸಾಕಾರಗೊಳ್ಳಲಿ. ಅದಕ್ಕೆ ಬೇಕಾದಂತಹ ಎಲ್ಲ ಜಂಘಾಬಲವನ್ನು, ಆತ್ಮಬಲವನ್ನು, ಮನೋಬಲವನ್ನು ಆ ಭಗವಂತ ಅವರಿಗೆ ನೀಡಲಿ. ಆಯುಷ್ಯ, ಆರೋಗ್ಯ, ಭಾಗ್ಯ ಅವರಿಗೆ ಪ್ರಾಪ್ತಿಯಾಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನು ಜಗದ್ಗುರು ಪಂಚಾಚಾರ್ಯರು ಅನುಗ್ರಹಿಸಲಿ ಅನ್ನುವಂತಹ ಶುಭ ಹಾರೈಕೆಗಳನ್ನು ಈ ಸಂದರ್ಭದಲ್ಲಿ ನಾವು ಅವರಿಗೆ ಅಭಿನಂದನೆಗಳನ್ನು ಆಶೀರ್ವಾದ ಮಾಡತಕ್ಕಂಥವರಾಗಿದ್ದೇವೆ.